ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಮನೆಯಲ್ಲಿ ಸಾಂಬಾರ್ ಪೌಡರ್ ಮಾಡೋಣ ಹಾಗೂ ಸಾಂಬಾರ್ ಸಹ ಮಿಕ್ಸ್ಡ್ ವೆಜಿಟೇಬಲ್ ಯೂಸ್ ಮಾಡಿ ಮಾಡೋಣ. ಇದು ನೀವು ಅನ್ನದ ಜೊತೆ ಇಡ್ಲಿ ಜೊತೆ ಸರ್ವ್ ಮಾಡಬಹುದು. ಮೊದಲಿಗೆ ನಾವು ಸಾಂಬಾರ್ ಪೌಡರ್ ರೆಡಿ ಮಾಡೋಣ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಕೊತ್ತಂಬರಿ ಬೀಜ, ಕೊರಿಯಂಡರ್ ಸೀಡ್ಸ್ 70 ಗ್ರಾಮ್ 70 ಗ್ರಾಮ್, ಜೀರಿಗೆ, ಕ್ಯುಮಿನ್ ಸೀಡ್ಸ್ 30 ಗ್ರಾಮ್ 30 ಗ್ರಾಮ್, ಮೇಥಿ ಸೀಡ್ಸ್ ಮೆಂತೆಕಾಳು 20 ಗ್ರಾಮ್ 20 ಗ್ರಾಮ್, ಉರದ್ ದಾಲ್ ಉದ್ದಿನ ಬೇಳೆ 30 ಗ್ರಾಮ್ಸ್ 30 ಗ್ರಾಮ್, ಚನಾ ದಾಲ್ ಕಡಲೆಬೇಳೆ 15 ಗ್ರಾಮ್ 15 ಗ್ರಾಮ್, ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು 15 ಗ್ರಾಮ್ಸ್ 15 ಗ್ರಾಮ್, ಬ್ಯಾಡಗೆ ಮೆಣಸು ಡ್ರೈ ರೆಡ್ ಚಿಲ್ಲಿ ಇದು 100 ಗ್ರಾಮ್ಸ್, 1 ಟೇಬಲ್ ಸ್ಪೂನ್ ಅಷ್ಟು ಹಿಂಗ್ ಹೆಸಫಟೀಡ, 1 ಟೇಬಲ್ ಸ್ಪೂನ್ ಅರಸಿನ ಟರ್ಮರಿಕ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಈಗ ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ ಹಾಕೊಳ್ಳುವ. ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿಯಾದ ನಂತರ ಫ್ಲೇಮ್ ಅನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ ಹಾಕೊಳ್ಳುವ. ಅದರ ಜೊತೆನೆ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು ಸಹ ಸೇರಿಸಿಕೊಳ್ಳುವ. ಸೊ ಇದನ್ನು ನಾವೀಗ ಲೋ ಫ್ಲೇಮಲ್ಲಿ ಲೈಟ್ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು, ಪರಿಮಳ ಬರಬೇಕು. ಈಗ ಇದು ಒಳ್ಳೆ ರೀತಿ ಫ್ರೈ ಆಗಿದೆ, ಸಾಕು. ಇದನ್ನು ಬೇರೆ ಪ್ಲೇಟಿಗೆ ನಾವು ತೆಗೆದಿಟ್ಕೊಳ್ಳುವ. ಈಗ ಸೇಮ್ ಪಾತ್ರೆಗೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕೊಳ್ಳಿ, ಒಂದು 1/2 ಟೀ ಸ್ಪೂನ್ ಅಷ್ಟು. ಈಗ ನಾವು ಜೀರಾ ಸೀಡ್ಸ್ ಜೀರಿಗೆನ ಹಾಕೊಳ್ಳುವ. ಫ್ಲೇಮ್ ಲೋ ಅಲ್ಲೇ ಇಟ್ಕೊಳ್ಳಿ. ನೀವು ಎಲ್ಲ ಮಸಾಲವನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಈಗ ಜೀರಿಗೆಯದ್ದು ಲೈಟ್ ಕಲರ್ ಚೇಂಜ್ ಆಗ್ತಾ ಬರುವಾಗ ನಾವು ಅದರ ಜೊತೆನೆ ಮೇಥಿ ಸೀಡ್ಸ್ ಮೆಂತೆಕಾಳು ಹಾಕೊಳ್ಳುವ. ಇದನ್ನು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ಮೇಥಿಯನ್ನು ಜಾಸ್ತಿ ಫ್ರೈ ಮಾಡಬೇಡಿ, ಕಹಿ ಆಗ್ತದೆ. ಸಾಕು, ಜೀರಿಗೆ ಮತ್ತು ಮೇಥಿ ಸಹ ಫ್ರೈ ಆಗಿದೆ. ಇದನ್ನು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಈಗ ನಾವು ವಾಪಸ್ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕೊಳ್ಳುವ, ತೆಂಗಿನೆಣ್ಣೆ. ಆನಂತರ ಉರದ್ ದಾಲ್ ಮತ್ತು ಚನಾ ದಾಲನ್ನು ಸೇರಿಸಿಕೊಳ್ಳುವ. ಇದನ್ನು ಸಹ ನಾವೀಗ ಲೋ ಫ್ಲೇಮಲ್ಲಿ ಹುರಿಬೇಕು. ಇಲ್ಲೀಗ ಉದ್ದಿನ ಬೇಳೆ ಮತ್ತೆ ಕಡಲೆಬೇಳೆ ಚನಾ ದಾಲದ್ದು ಕಲರ್ ಚೇಂಜ್ ಆಗಿದೆ, ಲೈಟ್ ಕಲರ್ ಚೇಂಜ್ ಆಗಿದೆ. ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಈಗ ನಾವು ಸೇಮ್ ಪ್ಯಾನ್ಗೆ ಸ್ವಲ್ಪ 1/2 ಟೀ ಸ್ಪೂನ್ ಎಣ್ಣೆ ಹಾಕೊಳ್ಳುವ. ಆನಂತರ ಈಗ ಒಣಮೆಣಸನ್ನು ರೋಸ್ಟ್ ಮಾಡ್ಕೊಳ್ಳುವ. ಇಲ್ಲಿ ಒಣಮೆಣಸು ಒಳ್ಳೆ ರೀತಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಇದನ್ನೀಗ ತಣ್ಣಗಾಗಲಿಕ್ಕೆ ಬಿಡುವ. ನಾವೀಗ ಫ್ರೈ ಮಾಡಿಟ್ಕೊಂಡಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ತಣ್ಣಾದ ನಂತರ, ಕೂಲ್ ಆದ ನಂತರ ಅದರ ಜೊತೆ ಹಿಂಗ್, ಹೆಸಪಟೀಡ, ಟರ್ಮರಿಕ್, ಅರಸಿನ, ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಮಿಕ್ಸಿ ಜಾರಿಗೆ ಹಾಕಿ ಡ್ರೈ ಪೌಡರ್ ಮಾಡಬೇಕು, ಫೈನ್ ಪೌಡರ್. ಸಾಂಬಾರ್ ಪೌಡರ್ ರೆಡಿಯಾಗಿದೆ. ಸೊ ಈ ರೀತಿ ನೀವು ಪೌಡರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಆಗ ಯೂಸ್ ಮಾಡ್ಬೋದು. ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ನೀವು ಸ್ಟೋರ್ ಮಾಡಿಡಿ. ಸಾಂಬಾರ್ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 1/2 kg 1/2 kg ಮಿಕ್ಸ್ಡ್ ತರಕಾರಿ, ಮಿಕ್ಸ್ಡ್ ವೆಜಿಟೇಬಲ್ಸ್ ಇಲ್ಲಿ ತಗೊಂಡಿದ್ದೇನೆ.
2 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಸಣ್ಣ ಲಿಂಬೆ ಸೈಜ್ ಲೆಮನ್ ಸೈಜ್ ಟ್ಯಾಮ್ರಿಂಡ್ ಹುಣಸೆ ಹುಳಿ, ಅದನ್ನು ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ಇಲ್ಲಿ ಅರ್ಧ ಕಪ್ ತೂರ್ ದಾಲ್ ತೊಗರಿ ಬೇಳೆ, 1 ಮೀಡಿಯಂ ಸೈಜ್ ಟೊಮ್ಯಾಟೊ ರಫ್ಲಿ ಚಾಪ್ಡ್, 1-2 ಗ್ರೀನ್ ಚಿಲ್ಲಿ ಹಸಿಮೆಣಸು. ಆನಂತರ ಒಗ್ಗರಣೆ ಸೀಸನಿಂಗ್ಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಮಸ್ಟರ್ಡ್ ಸೀಡ್ಸ್ 1 ಟೀ ಸ್ಪೂನ್ ಸಾಸಿವೆ, ಚಿಟಕಿಯಷ್ಟು ಹಿಂಗ್ ಹೆಸಪಟೀಡ, 3-4 ಡ್ರೈ ರೆಡ್ ಚಿಲ್ಲಿ, 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು. ಸೊ ಇದು ಸೀಸನಿಂಗ್ ಒಗ್ಗರಣೆಗೆ. ಇಲ್ಲಿ ನಾವು ರೆಡಿ ಮಾಡಿಟ್ಕೊಂಡಂತ ಸಾಂಬಾರ್ ಪೌಡರ್, ಇದರಲ್ಲಿ ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಯೂಸ್ ಮಾಡ್ತೇನೆ. ಆನಂತರ ಬೇರೆ ಉಳಿದ ಸಾಂಬಾರ್ ಪೌಡರ್ ನಾನು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಡ್ತೇನೆ. ಈಗ ನಾನಿಲ್ಲಿ ಕುಕ್ಕರ್ಗೆ ತೂರ್ ದಾಲ್ ತೊಗರಿಬೇಳೆ, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಅರ್ಧ ಕಪ್ನಷ್ಟು ನೀರು ಸೇರಿಸಿ ಇದಕ್ಕೆ ನಾವೀಗ 3 to 4 ವಿಸಿಲ್ ಕೊಡುವ. ದಾಲ್ ಮ್ಯಾಶ್ ಆಗಬೇಕು, ಸಾಫ್ಟ್ ಆಗಬೇಕು. ಸೊ ಮೀಡಿಯಂ ಟು ಹೈ ಫ್ಲೇಮಲ್ಲಿ 3 to 4 ವಿಸಿಲ್ಸ್ ಕೊಡುವ. ಪ್ರೆಷರ್ ರಿಲೀಸ್ ಆದ ನಂತರ ನಾನು ಕುಕ್ಕರ್ನ ಲಿಡ್ ತೆಗೆದೆ. ತೂರ್ ದಾಲ್ ಒಳ್ಳೆ ಸಾಫ್ಟ್ ಆಗಿ ಬೆಂದಿದೆ, ಸಾಕು. ಈಗ ನಾವು ಇದಕ್ಕೆ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಂತ ಮಿಕ್ಸ್ಡ್ ತರಕಾರಿಯನ್ನು ಹಾಕೊಳ್ಳುವ. ಗ್ಯಾಸ್ ಆನ್ ಮಾಡಿದ್ದೇನೆ. ಆನಂತರ ಇದಕ್ಕೆ ವಾಟರ್ ನೀರು ಸೇರಿಸಿಕೊಳ್ಳುವ. ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಬಾಯಿ ಮುಚ್ಚಿ 7 to 8 ಮಿನಿಟ್ಸ್ ಇದನ್ನು ಕುಕ್ ಆಗಲಿಕ್ಕೆ ಬಿಡುವ, ಬೇಯಲಿಕ್ಕೆ ಬಿಡುವ. ಈಗ ಇಲ್ಲಿ ತರಕಾರಿ ಬೆಂದಿದೆ, ಸಾಫ್ಟ್ ಆಗಿದೆ, ಸಾಕು. ಈಗ ನಾವು 1-1.5 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕೊಳ್ಳುವ. ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು ಸಾಂಬಾರ್ ಪೌಡರ್. ಆನಂತರ ಟ್ಯಾಮ್ರಿನ್ ಜ್ಯೂಸ್ ಹುಣಸೆ ಹುಳಿಯನ್ನು ಕಿವಿಚದ ನೀರು ಹಾಕೊಳ್ಳುವ. ಇದನ್ನೀಗ ಒಮ್ಮೆ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳುವ ನಾವು. ಈಗ ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲಿ ವಾಪಸ್ ಬಾಯಿ ಮುಚ್ಚಿ 1 ಮಿನಿಟ್ ಕುದಿಲಿಕ್ಕೆ ಬಿಡುವ. ಅಲ್ಲಿ ತನಕ ಸೀಸನಿಂಗ್ ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ ನಾವು. ಈಗ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ ಹಾಕೊಳ್ಳುವ. ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೊಳ್ಳುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಅದರ ಜೊತೆನೆ ಡ್ರೈ ರೆಡ್ ಚಿಲ್ಲಿ, ಆನಂತರ ಹಿಂಗ್ ಹೆಸಪಟೀಡ, ಸಾಸಿವೆ ಚಟಪಟ ಆಗಲಿ. ಅದರ ಜೊತೆನೆ 1 ಕಡ್ಡಿ ಕರಿ ಲೀವ್ಸ್, ಸಾಕು. ಒಗ್ಗರಣೆ ರೆಡಿಯಾಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಇಲ್ಲೀಗ ಸಾಂಬಾರು ಒಳ್ಳೆ ರೀತಿ ಕುದಿ ಬಂದಿದೆ, ಸಾಕು. ಈಗ ನಾವು ರೆಡಿ ಮಾಡಿಟ್ಕೊಂಡಂತ ಒಗ್ಗರಣೆ ಸೀಸನಿಂಗ್ ಹಾಕೊಳ್ಳುವ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ನಮ್ಮ ಟೇಸ್ಟಿ ಪರಿಮಳದ ಸಾಂಬಾರ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.